దాక్కోండి మంచం కింద దాక్కోండి అంది. దాక్కున్నాం. ఓ ప్రొడ్యూసర్ వచ్చారు. అమ్మాయికి తాత వయసు. ಮಂಚದ ಕೆಳಗೆ ಇಬ್ಬರು, ಮಂಚದ ಮೇಲೆ ನಿರ್ಮಾಪಕನ ಜೊತೆ ನಟಿಯ ಸರಸ ಸಲ್ಲಪ, ಕ್ಯಾಸ್ಟಿಂಗ್ ಕೌಚ್ ಕಹಿ ಸತ್ಯ. ಚಿತ್ರರಂಗದಲ್ಲಿ ಪಾತ್ರಕ್ಕಾಗಿ ಪಲ್ಲಂಗ ಎನ್ನುವ ಹೀನ ಸಂಸ್ಕೃತಿ ಇದೆ ಎಂದು ಆಗಾಗ್ಗೆ ನಟಿಯರು ಹೇಳುವುದನ್ನ ಕೇಳಿದ್ದೇವೆ. ಕೆಲವರು ಬಹಿರಂಗವಾಗಿ ಆರೋಪ ಮಾಡಿ ವಿವಾದ ಭುಗಿಲೆದ್ದಿರುವುದು ಇದೆ. ಮೀಟು ಅಭಿಯಾನದ ಅಡಿ ಸಾಕಷ್ಟು ನಟಿಯರು ಚಿತ್ರರಂಗದಲ್ಲಿ ತಮಗಾಗಿದ್ದ ಕಹಿ ಅನುಭವ ಬಿಚ್ಚಿಟ್ಟಿದ್ರು. ಕೆಲ ನಟರು ಕೂಡ ತಮಗೆ ಕ್ಯಾಸ್ಟಿಂಗ್ ಕೌಚ್ ಅನುಭವ ಆಗಿರುವುದನ್ನು ಬಹಿರಂಗಪಡಿಸಿದ್ದಾರೆ. ಕ್ಯಾಸ್ಟಿಂಗ್ ಕೌಚ್ ಎನ್ನುವ ಅನಿಷ್ಟ ಪದ್ಧತಿಯ ಕಪಿಮುಷ್ಟಿಯಲ್ಲಿ ಕೆಲ ನಟಿಯರು ಸಿಕ್ಕಿ ನೋವು ಅನುಭವಿಸಿದ್ದಾರೆ. ಕೆಲ ನಟಿಯರು ಇದನ್ನೆಲ್ಲ ಮೆಟ್ಟಿ ನಿಂತಿರುವುದು ಇದೆ. ಆದರೆ ಕೆಲವರಿಗೆ ಇಂತಹ ಕಹಿ ಅನುಭವ ಆಗಿರುವ ಬಗ್ಗೆ ಮಾತನಾಡಿದ್ದಾರೆ ತೆಲುಗು ನಟ ನಿರ್ದೇಶಕ ಜೆಡಿ ಚಕ್ರವರ್ತಿ. ಒಂದು ಘಟನೆಯನ್ನ ನೆನಪಿಗೆ ಕೊಂಡಿದ್ದಾರೆ. ವಯಸ್ಸಾದ ಹಿರಿಯ ನಿರ್ಮಾಪಕನೊಬ್ಬ ನಟಿಯ ಜೊತೆ ವರ್ತಿಸಿದ ರೀತಿಯನ್ನ ಕಣ್ಣಾರೆ ಕಂಡಿದ್ದಾಗಿ ಅವರು ಹೇಳಿದ್ದಾರೆ. ನಾನು ನಟಿಯ ಕೋಣೆಯಲ್ಲಿ ಆಕೆಯ ಮಂಚದ ಕೆಳಗೆ ಇದ್ದಾಗ ಒಬ್ಬ ಮುದುಕ ನಿರ್ಮಾಪಕ ಬಂದು ಆ ನಟಿಯ ಜೊತೆ ನಡೆದುಕೊಂಡಿದ್ದ ರೀತಿ ಕಂಡು ಅಸಹ್ಯ ಹುಟ್ಟಿದ್ದಾಗಿ ಜೆಡಿ ಚಕ್ರವರ್ತಿ ತಿಳಿಸಿದ್ದಾರೆ. ಹಿಟ್ ಟಿವಿ ಸ್ಪೆಷಲ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನವೊಂದರಲ್ಲಿ ಅವರು ಮಾತನಾಡಿದ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಿದೆ. ಒಂದು ಕಾಲದಲ್ಲಿ ನಾನು ವಿಲನ್ ಪಾತ್ರಗಳನ್ನ ಮಾಡ್ತಿದ್ದೆ. ಆಗ ಒಬ್ಬ ನಟಿ ನನಗೆ ಆತ್ಮೀಯ ಸ್ನೇಹಿತೆಯಾಗಿದ್ರು. ಆಕೆ ತನ್ನ ಗೆಸ್ಟ್ ಹೌಸ್ಗೆ ನನ್ನ ಹಾಗೂ ನಟ ಸುರೇಶ್ ಇಬ್ಬರನ್ನ ಸಂಜೆ ಊಟಕ್ಕೆ ಕರೆದಿದ್ರು. ಆಗ ಏನಾಯ್ತು ಅಂದ್ರೆ ಎಂದು ಆ ಘಟನೆಯನ್ನ ಚಕ್ರವರ್ತಿ ನೆನಪಿಸಿಕೊಂಡಿದ್ದಾರೆ. ನಾವು ಮೂವರು ಕೋಣೆಯಲ್ಲಿ ಇದ್ದಾಗ ಯಾರೋ ಬಂದು ಬಾಗಿಲು ಬಡಿದ್ರು. ಕಿಟಕಿಯಲ್ಲಿ ಯಾರು ಎಂದು ನೋಡಿ ಆ ನಟಿ ನಮ್ಮಿಬ್ಬರನ್ನ ಮಂಚದ ಕೆಳಗೆ ಬಚ್ಚಿಟ್ಟುಕೊಳ್ಳುವಂತೆ ಹೇಳಿದ್ಲು. ನಮಗೆ ಗಾಬರಿಯಾಯ್ತು. ಯಾಕಪ್ಪ ಅಂತ ಸರಿ ಎಂದು ಮಂಚದ ಕೆಳಗೆ ಅಡಗಿ ಕೂತೆವು. ಆಗ ಒಬ್ಬ ನಿರ್ಮಾಪಕ ಕೋಣೆ ಒಳಗೆ ಬಂದ ಎಂದು ಆ ಘಟನೆ ಬಗ್ಗೆ ಹೇಳಿದ್ದಾರೆ. ಇನ್ನು ಆ ನಟಿಗೆ ನಿರ್ಮಾಪಕ ನೋಡಲು ತಾತನ ವಯಸ್ಸು. ಆತ ಮಾತನಾಡುತ್ತಿದ್ದ ರೀತಿ ಅಸಹ್ಯ ಹುಟ್ಟಿಸಿತ್ತು ಎಂದಿದ್ದಾರೆ. ಆರಂಭದಲ್ಲಿ ಮಂಚದ ಕೆಳಗಿದ್ದ ನನಗೂ ಸುರೇಶ್ಗೂ ಇದು ಮಜಾ ಅನ್ನಿಸಿತು. ನಾವಿಬ್ಬರು ಕೆಳಗಿದ್ದೀನಿ, ಈ ಮುದುಕ ಏನೆಲ್ಲ ಮಾಡ್ತಾನೆ ನೋಡೋಣ ಅಂದುಕೊಂಡ್ವಿ. ಆದ್ರೆ ಆ ನಿರ್ಮಾಪಕ ಹೋದ ಬಳಿಕ ನಾವಿಬ್ಬರು ಹೊರಗಡೆ ಬಂದಾಗ ನಟಿ ನಕ್ಕಿದ್ದು ನೋಡಿ ನಮ್ಮಿಬ್ಬರ ಕಣ್ಣಲ್ಲಿ ನೀರು ಬಂತು ಎಂದು ಚಕ್ರವರ್ತಿ ವಿವರಿಸಿದ್ದಾರೆ. ಆಕೆ ನಗುತ್ತಾ ಹೇಳಿದ್ದು ಏನು ಗೊತ್ತಾ, ಮುದುಕ ಕಣವನು, ಅವನತ್ರ ವಾಸನೆ ಬರುತ್ತೆ, ಪ್ರತಿ ರಾತ್ರಿ ಹೀಗೆ ಬಂದು ಬಿಡ್ತಾನೆ. ಆದ್ರೆ ಏನ್ ಮಾಡುದು, ದೊಡ್ಡ ನಿರ್ಮಾಪಕ, ಇದೆಲ್ಲ ತಪ್ಪಲ್ಲ ಅಲ್ವಾ ಅಂದ್ಲು ಎಂದು ಜೆಡಿ ಚಕ್ರವರ್ತಿ ಆ ನಟಿ ನಿರ್ಮಾಪಕನ ಹೆಸರು ಹೇಳದೆ ವಿವರಿಸಿದ್ರು. ನಾಗಾರ್ಜುನ ನಟಿಸಿದ ಶಿವ ಚಿತ್ರದ ಸಣ್ಣ ಪಾತ್ರದಲ್ಲಿ ಮೊದಲಿಗೆ ಜೆಡಿ ಚಕ್ರವರ್ತಿ ಬಣ್ಣ ಹಚ್ಚಿದ್ರು. ರಾಮ್ ಗೋಪಾಲ್ ವರ್ಮಾ ಗರಡಿಯಲ್ಲಿ ಪಳಗಿದ ಅವರು ಬಳಿಕ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದು ಮಾತ್ರವಲ್ಲ, ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು. ಇತ್ತೀಚೆಗೆ ಚಿತ್ರರಂಗದಲ್ಲಿ ಅಷ್ಟೇನು ಆಕ್ಟಿವ್ ಆಗಿ ಇಲ್ಲ. 3 ವರ್ಷಗಳ ಹಿಂದೆ ದಯಾ ಎಂಬ ವೆಬ್ ಸೀರೀಸ್ ನಲ್ಲಿ ನಟಿಸಿದ್ರು.